ಹೆಲೋ ನನ್ನ ಕುಟುಂಬದವರೇ, ಇವತ್ತು ನಾನು ಮಾಡುವ ಶವರ್ಮಾನು ಚಿಕನ್ ಶವರ್ಮಾ ಇವತ್ತು ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ತುಂಬ ಟೇಸ್ಟಿಯಾಗಿರುತ್ತೆ. ಹೊರಗಡೆ ನೀವು ಸುಮಾರು ಸಲ ತಿಂದಿರ್ಬೋದು, ಆದರೆ ಮನೆಯಲ್ಲೇ ತಮ್ಮ ಕೈಯಾರೆ ಮಾಡಿ ತಿಂದರೆ ತುಂಬಾ ಇನ್ನೂ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಇದು, ದೊಡ್ಡವರಿಗೂ ಇಷ್ಟ, ಮಕ್ಕಳಿಗೂ ಇಷ್ಟ, ಎಲ್ಲರಿಗೂ ಇಷ್ಟ. ತುಂಬ ಈಸಿಯಲ್ಲಿ ಮನೆಯಲ್ಲಿ ಮಾಡ್ಬೋದು. ಹಾಗಾಗಿ ಇದಕ್ಕೆ ತುಂಬ ಕಾಸ್ಟ್ ಕೊಟ್ಟು ಹೊರಗಡೆಯಿಂದ ತರೋದಕ್ಕಿಂತ ನಾವು ಈಸಿಯಲ್ಲಿ ಮನೆಯಲ್ಲಿ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೂ ಯಾರಾದರೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಎಲ್ಲರ ಜೊತೆ. ಓಕೆ, ಈಗ ಏನೆಲ್ಲ ಬೇಕು ಹಾಗೂ ಹೇಗೆ ಮಾಡೋದನ್ನು ನಾನೀಗ ನಿಮಗೆ ಈಸಿಯಲ್ಲಿ ತೋರಿಸ್ಕೊಡ್ತೀನಿ ಇವತ್ತು. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತೇಳಿ. ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದ್ರೇ ಎಲ್ಲ ಗೊತ್ತಾಗೋದು. ಓಕೆ, ಇದಕ್ಕೆ ನಾನೀಗ ಸ್ವಲ್ಪ ವಾಮ್ ನೀರು, ಅಂದರೆ ಉಗುರು ಬೆಚ್ಚ ನೀರು ಅಂತ ಹೇಳ್ತೀವಿ ನೋಡಿ, ಅದನ್ನು ತೊಗೊಂಡಿದ್ದೀನಿ ನಾನು. ಅದಕ್ಕೀಗ ನಾನು ನಿನ್ನೆ ಸಹ ನಿಮಗೆ ಒಂದು ಇಡ್ಲಿಯ ಇದರಲ್ಲಿ ಈಸ್ಟನ್ನು ತೋರಿಸಿದರೆ, ಇದರ ಲಿಂಕ್ ನಾನು ಇದರಲ್ಲಿ ಇನ್ನೊಮ್ಮೆ ಹಾಕ್ತೀನಿ ಬೇಕಿದ್ರೆ ನಿಮಗೆ. ಈಸ್ಟನ್ನು ನೋಡಿ, 1 ಸ್ಪೂನಷ್ಟು ಈಸ್ಟ್ ಹಾಕ್ತಾಯಿದ್ದೀನಿ. ಈಸ್ಟ್ ನಿಮಗೆ ಗೊತ್ತಿರ್ಬೋದು, ಎಲ್ಲ ಬೇಕ್ರಿ ಐಟಮ್ಸಲ್ಲಿ ಬ್ರೆಡ್, ರಸ್ಕ್, ಟೋಸ್ಟ್ ಎಲ್ಲದರಲ್ಲಿ ಯೂಸ್ ಮಾಡ್ತಾರೆ ಈಸ್ಟನ್ನು. ಹೀಗೆ ಈಸ್ಟನ್ನು ಹಾಕಿ, ಇದು ಸ್ವಲ್ಪ ನಾನು ಸಕ್ಕರೆಯನ್ನು ಹಾಕಿದ್ದೀನಿ. ಇದಕ್ಕೆ ಸಕ್ಕರೆ ಹಾಕಿ ಈಗ ನಾನು ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಲಿ. ಒಂದು 5 ನಿಮಿಷ ಆದರೂ ಇದೇ ರೀತಿ ಇಡಿ ನೀವು. 5 ನಿಮಿಷ ಆದಮೇಲೆ ಇದಕ್ಕೆ ನಾನೀಗ ಹಿಟ್ಟು, ಯಾವ ಹಿಟ್ಟು, ಮೈದಾ ಹಿಟ್ಟು ಉಂಟು ನೋಡಿ, ಅದನ್ನು ಸಾಳಿಸ್ತಾ ಇದ್ದೀನಿ. ಮೈದಾ ಹಿಟ್ಟು ಬೇಕು ಇದಕ್ಕೆ. ಗೋಧಿ ಹಿಟ್ಟಲ್ಲೂ ಬೇಕಿದ್ರೆ ಗೋಧಿ ಹಿಟ್ಟಲ್ಲಿ ಮಾಡ್ಬೋದು, ಆದರೆ ನಿಮಗೆ ಹೊರಗಿನ ಥರನೇ ಟೇಸ್ಟ್ ಬೇಕು, ರೆಸ್ಟೋರೆಂಟ್ ಸ್ಟೈಲಲ್ಲೇ ಬೇಕು ಟೇಸ್ಟ್ ಅಂತ ಆದರೆ ನೀವು ಮೈದಾವನ್ನೇ ಯೂಸ್ ಮಾಡಬೇಕಾಗುತ್ತೆ. ಗೋಧಿಯಲ್ಲಿ ಅಷ್ಟು ಚೆನ್ನಾಗಿ ಟೇಸ್ಟ್ ಬರೋದಿಲ್ಲ. ಹಾಗಾಗಿ ನಾನಿಲ್ಲಿ ಮೈದಾವನ್ನೇ ತೋರಿಸಿದ್ದೀನಿ ನಿಮಗೆ. ಯಾಕೆಂದರೆ ನಾನು ಹೊರಗಿನ ಹೇಗೆ ಇರುತ್ತೆ ಹಾಗೆ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ. ಇದಕ್ಕೆ ನಾನೀಗ 2 ಸ್ಪೂನಷ್ಟು ನಾನು ಎಣ್ಣೆಯನ್ನು ಹಾಕಿದ್ದೀನಿ. ನೀವು ಯಾವ ಎಣ್ಣೆ ಸಹ ಹಾಕ್ಬೋದು. ಕುಕ್ಕಿಂಗ್ ಆಯಿಲ್ ಯಾವುದು ಸಹ ನೀವು ಯೂಸ್ ಮಾಡ್ತೀರಿ ನೋಡಿ ಮನೆಯಲ್ಲಿ, ಅದನ್ನು ಹಾಕಿ ಹಾಗೂ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು. ಈಗ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪನೇ ನೀರು ಹಾಕಿ, ನಾವೀಗ ಹೇಗೆ ಚಪಾತಿಗೆ ಹಿಟ್ಟು ಕಲಿಸ್ತೀವಿ ನೋಡಿ, ಅದೇ ರೀತಿ ಅದಕ್ಕಿಂತ ಸ್ವಲ್ಪ ಸ್ಮೂತಲ್ಲಿ ನಾನಿಲ್ಲಿ ಕಲಿಸ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ನೋಡಿ, ಈ ರೀತಿ ನೋಡಿ ಎಷ್ಟು ಸ್ಮೂತ್ ಉಂಟು. ನಿಮಗೆ ನೋಡ್ಬೋದು, ನಾನು ಮಾಡುವಾಗ ನಿಮಗೆ ಗೊತ್ತಾಗುತ್ತೆ. ಈ ರೀತಿ ಸ್ಮೂತಲ್ಲಿ ನಾನು ಇದನ್ನು ಕಲಸಿ ಇಡ್ತಾ ಇದ್ದೀನಿ. ಈಗ ನೋಡಿದ್ರಲ್ಲ, ಈಗ ಇದನ್ನು ನೋಡಿ ಇಷ್ಟು ಸ್ಮೂತ್ ಉಂಟು. ಇದನ್ನು ನೀವು ಪ್ಲಾಸ್ಟಿಕ್ ರ್ಯಾಪ್ ಇದ್ದರೆ ಪ್ಲಾಸ್ಟಿಕ್ ರ್ಯಾಪಲ್ಲಿ, ಅಥವಾ ಈ ರೀತಿ ಮುಚ್ಚಳ ಹಾಕಿ ಸ್ವಲ್ಪ ಹೊತ್ತು ಇಡಲೇಬೇಕು. ಒಂದು 2 ಗಂಟೆ ಅಷ್ಟಾದರೂ ಇಡಲೇಬೇಕು ಇದನ್ನು. ಈಗ ನಾನು ಮ್ಯಾರಿನೇಟ್ ಮಾಡ್ತಾಯಿದ್ದೀನಿ. ಚಿಕನನ್ನು ನಾನು ತೊಗೊಂಡು ಸಣ್ಣ ಪೀಸ್ ಮಾಡಿದ್ದೀನಿ. ಇದು ಬೋನ್ಲೆಸ್ ಚಿಕನ್, ಇದಕ್ಕೆ ಎಲುಬು ಇಲ್ಲ, ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಮೊಸರನ್ನು ಹಾಕಿದೆ 2 ಸ್ಪೂನಷ್ಟು, ಹಾಗೂ ಅರ್ಧ ಲಿಂಬೆಹಣ್ಣನ್ನು ಹಾಕಿದ್ದೀನಿ. ಹಾಗೂ ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ನಾನಿಲ್ಲಿ 3/4 kg ಚಿಕನನ್ನು ತೊಗೊಂಡಿದ್ದೀನಿ ನೋಡಿ. ಈಗ ನಾನಿಲ್ಲಿ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ, ಹಾಗೂ ಸ್ವಲ್ಪ ನಾನು ಚಿಕನ್ ಪೌಡರನ್ನು ಹಾಕಿದ್ದೀನಿ. ಚಿಕನ್ ಮಸಾಲ ಅಂತ ಹೇಳ್ತೀನಿ ನೋಡಿ, ಅದನ್ನು. ಆಮೇಲೆ ಸ್ವಲ್ಪ ಅರಿಶಿನ ಪೌಡರ್, ಸ್ವಲ್ಪ ಗರಂ ಮಸಾಲ ಪೌಡರ್, ಹಾಗೂ ಈಗ ಸ್ವಲ್ಪ ನಾನು ಒಂದು 2 ಸ್ಪೂನ್ ಸಹ ಕಂಪ್ಲೀಟ್ ಇಲ್ಲ, 1 ಸ್ಪೂನ್ ಫುಲ್ ಮತ್ತು ಒಂದು ಸ್ವಲ್ಪ ಸ್ಪೂನಷ್ಟು ಸೋಯಾ ಸಾಸನ್ನು ಹಾಕ್ತಾಯಿದ್ದೀನಿ ನೋಡಿ. 1 ಸ್ಪೂನ್ ಹಾಕಿದೆ. ಹಾಗೂ ಈಗ ಸ್ವಲ್ಪ ನೋಡಿ ಹಾಕ್ತಾಯಿದ್ದೀನಿ, ಸೋಯಾ ಸಾಸನ್ನು ಹಾಕಿದೆ. ಹಾಗೂ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮ್ಯಾರಿನೇಟ್ ಮಾಡಿ ಇಡ್ಲಿಕ್ಕೆ ಉಂಟು. ಮಸಾಲ ಚೆನ್ನಾಗಿ ಇಳಿಯೋ ತನಕ ಒಂದು ಅರ್ಧ ಗಂಟೆ ಇಟ್ಟರೂ ಸಾಕು ಇದು. ಓಕೆ, ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದ್ದು ನೋಡಿ. ಇದು ನೀವು ನೋಡ್ಬೋದು ಎಷ್ಟು ಮೇಲೆ ಬಂದಿದೆ, ಎಷ್ಟು ಸ್ವಲ್ಪ ಇಟ್ಟು ಎಷ್ಟು ಚೆನ್ನಾಗಾಗಿದೆ ನೋಡಿ. ಈ ರೀತಿ ಆಗಬೇಕು ಇಟ್ಟು. ಇವಾಗ ನಾನು ಇದನ್ನು ಸಣ್ಣ ಉಂಡೆ ಥರ ಮಾಡ್ತಾಯಿದ್ದೀನಿ. ನೀವು ಚಪಾತಿಗೆ ಎಷ್ಟು ಉಂಡೆ ತೊಗೊಳ್ತೀನಿ ನೋಡಿ, ಅದಕ್ಕಿಂತ ಸ್ವಲ್ಪ ಸಣ್ಣದು ಬೇಕಿದ್ರೆ ತೊಗೊಳ್ಳಿ. ಈ ರೀತಿ ಸಣ್ಣ ಸಣ್ಣ ಉಂಡೆ ಮಾಡ್ತಾ ಇದ್ದೀನಿ ನಾನು.
ನೋಡಿ ಇಲ್ಲಿ 10 ನಾನು ಮಾಡಿಟ್ಟಿದ್ದೀನಿ. ಈ ರೀತಿ ಮೆಲ್ಲನೆ ಸ್ವಲ್ಪ ಮೆಲ್ಲನೆ ಸೈಡಿಂದ ಲಾಟಿದರೆ ಸಾಕು. ಇದನ್ನು ತುಂಬ ಚಪಾತಿಗೆ ಮಾಡಿದ್ರೆ ಅಷ್ಟು ತೆಳುವು ಮಾಡೋದು ಬೇಡ ಮತ್ತು ತುಂಬ ದಪ್ಪನೂ ಬೇಡ, ಒಂದು ಹದ ಇದರಲ್ಲಿ ಲಾಟಿದರೆ ಸಾಕು. ಇದನ್ನು ತುಂಬ ದೊಡ್ಡದು ಮಾಡಲಿಕ್ಕಿಲ್ಲ ಇದು. ನೋಡಿ ಸಣ್ಣದುಂಟು, ನೋಡ್ಬೋದು ನೀವು. ಈಗ ಇದನ್ನು ಒಂದು ಸೈಡ್ ಫ್ರೈ ಮಾಡಬೇಕು. ನೋಡಿ ಈ ರೀತಿ ನಾವು ಚಪಾತಿ ಹೇಗೆ ಫ್ರೈ ಮಾಡ್ತೀವಿ ನೋಡಿ ಅದೇ ರೀತಿ, ತುಂಬ ಕಪ್ಪು ಮಾಡಲಿಕ್ಕಿಲ್ಲ, ಇದು ಸ್ವಲ್ಪನೇ ಫ್ರೈ ಆಗಬೇಕಷ್ಟೇ. ನೋಡಿ ಈ ರೀತಿ ಚೆನ್ನಾಗಿ ಉಬ್ಬಿ ಚೆನ್ನಾಗಿ ಬರುತ್ತೆ ಇದು, ನೋಡ್ಬೋದು ನೀವು. ಈ ರೀತಿ ನಾನು ಎಲ್ಲವನ್ನು ಫ್ರೈ ಮಾಡಿ ತೆಗಿತೀನಿ ಈಗ. ಓಕೆ, ಈಗ ನಾವು ಚಿಕನನ್ನು ಫ್ರೈ ಮಾಡೋಣ. ಚಿಕನಿಗೆ ನಾನು ಸೈಡಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಯಾವ ಎಣ್ಣೆ ಸಹ ನೀವು ಯೂಸ್ ಮಾಡ್ಬೋದು. ಈಗ ಫಸ್ಟಿಗೆ ನಾವು ಮ್ಯಾರಿನೇಟ್ ಮಾಡಿದ್ದೀವಿ ನೋಡಿ, ಆ ಚಿಕನನ್ನು ಇದರಲ್ಲಿ ನಾನು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಗ್ಯಾಸನ್ನು ನೀವು ಜೋರಲ್ಲೇ ಇಡಬೇಕು, ಸ್ಲೋ ಮಾಡಬಾರ್ದು, ಈ ಥರ ನೀರು ಬಿಡಬಾರ್ದು ಚಿಕನಿದ್ದು. ಹಾಗಾಗಿ ಗ್ಯಾಸ್ ಜೋರಲ್ಲೇ ಇಟ್ಟು ಇದನ್ನು ಚೆನ್ನಾಗಿ ಫ್ರೈ ಆಗಬೇಕಿದು. ಸ್ಲೋ ಮಾಡಿದರೆ ಏನಾಗುತ್ತೆ ಅಂದರೆ ನೀರು ಬಿಡುತ್ತೆ, ನೀರು ಬಿಡಲಿಕ್ಕಿಲ್ಲ. ನೋಡಿ ಈ ರೀತಿ ಮಗುಚಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಒಳ್ಳೆ ಡ್ರೈ ಆಗಬೇಕಿದು. ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡಿದನು ನೋಡಿ. ಈಗ ಚೆನ್ನಾಗಿ ಫ್ರೈ ಆಗಿದೆ, ನೀರು ಸಹ ಇಲ್ಲ, ನೀವು ನೋಡ್ಬೋದು ತುಂಬ ಚೆನ್ನಾಗಿ ಕಲರ್ ಬಂದಿದೆ ಇದು. ಈಗ ನಾನು ಇದನ್ನು ತೆಗಿತಾ ಇದ್ದೀನಿ. ಅದೇ ಪ್ಯಾನಿಗೆ ಈಗ ನಾನು ಕಟ್ ಮಾಡಿಟ್ಟ ಕ್ಯಾಬೇಜನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಅರ್ಧ ಕ್ಯಾಬೇಜ್, ಒಂದು ಮೀಡಿಯಮ್ ಕ್ಯಾಬೇಜ್ ಇರುತ್ತೆ ನೋಡಿ, ಅದನ್ನು ಅರ್ಧ ಮಾಡಿ ಆ ಅರ್ಧ ಕ್ಯಾಬೇಜನ್ನು ನಾನು ಈ ಥರ ಕಟ್ ಮಾಡಿಟ್ಕೊಂಡು ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ಇದು ಏನು ತುಂಬ ಫ್ರೈ ಮಾಡಲಿಕ್ಕಿಲ್ಲ, ಸ್ವಲ್ಪನೇ ಇದರ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಲಿಕ್ಕೆ ಅಷ್ಟೇ. ಇದನ್ನು ಸಹ ನೀವು ಗ್ಯಾಸ್ ಜೋರಲ್ಲೇ ಇಟ್ಟು ಫ್ರೈ ಮಾಡಬೇಕು, ಇದು ಬೇಯಿಸಲಿಕ್ಕಿಲ್ಲ, ನಮಗೆ ಸ್ವಲ್ಪ ಫ್ರೈ ಆಗಲಿಕ್ಕೆ ಅಷ್ಟೇ. ನೋಡಿ ಈ ರೀತಿ ಸ್ವಲ್ಪ ಫ್ರೈ ಆಗಲಿಕ್ಕೆ ಅಷ್ಟೇ. ಈಗ ಇದನ್ನು ಸಹ ಇದಕ್ಕೆ ಹಾಕ್ತಾಯಿದ್ದೀನಿ ನಾನು. ಈಗ ನಾನು ಇಲ್ಲಿ 2 ದೊಡ್ಡ ನೀರುಳ್ಳಿ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಸ್ವಲ್ಪ ಜಾಸ್ತಿನೇ ತೊಗೊಳ್ಬೋದು ಅಥವಾ ಸ್ವಲ್ಪ ಕಮ್ಮಿನೂ ತೊಗೊಳ್ಬೋದು. ನಾನಿಲ್ಲಿ 2 ದೊಡ್ಡ ನೀರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಸಣ್ಣ ಕಟ್ ಮಾಡಿ ಇದನ್ನು ಸಹ ಅಷ್ಟೇ ನನಗೆ ಜಾಸ್ತಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಲಿಕ್ಕೆ ಅಷ್ಟೇ. ನೋಡಿ ಇದೇ ರೀತಿ ಸ್ವಲ್ಪ ಫ್ರೈ ಮಾಡಲಿಕ್ಕೆ. ಓಕೆ, ಈಗ ನಾನು ಒಂದು 2 ಕ್ಯಾರೆಟನ್ನು ಈ ರೀತಿ ಉದ್ದ ಮಾಡಿ ಕಟ್ ಮಾಡಿದ್ದೀನಿ. ಅದನ್ನೀಗ ಇದಕ್ಕೆ ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಉಪ್ಪು, ನೆನಪಿರಲಿ ಚಿಕನಲ್ಲಿ ಸ್ವಲ್ಪ ಉಪ್ಪಿತ್ತು, ಇದಕ್ಕೆ ನಾವು ಈಗ ಕ್ಯಾಬೇಜಿಗೆ ಆಗುವಷ್ಟು ಸ್ವಲ್ಪ ಉಪ್ಪು ಹಾಕಿದರೆ ಆಯಿತು. ಮತ್ತು ಹೆಚ್ಚಿಟ್ಟ ಕೊತ್ತಂಬರಿ, ನೀವು ಬೇಕಿದ್ರೆ ಇದಕ್ಕೆ ಮುಳ್ಳು ಸೌತೆ ಕುಕುಂಬರ್ ಅಂತ ಹೇಳ್ತೀನಿ ನೋಡಿ, ಅದನ್ನು ಸಹ ಸಣ್ಣ ಕಟ್ ಮಾಡಿ ಹಾಕ್ಬೋದು. ಇದು ಮಯೋನೈಸ್ ನಾನು ಮನೆಯಲ್ಲೇ ಮಾಡಿದ್ದು. ನಾನು ಇದರ ರೆಸಿಪಿ ನಾನು ನೆಕ್ಸ್ಟ್ ನಿಮಗೆ ಹಾಕ್ತೀನಿ, ಹೇಗೆ ಮಯೋನೈಸ್ ಮನೆಯಲ್ಲಿ ಮಾಡೋದು ಅಂತ ಹೇಳಿ. ಇದು ಎಗ್ ಮಯೋನೈಸ್ ನಾನು ಮಾಡಿದ್ದು. ಎಗ್ ಮಯೋನೈಸನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಎಗ್ ಮಯೋನೈಸ್ ಹಾಗೂ ವೆಜ್ ಮಯೋನೈಸ್ ಎರಡನ್ನೂ ಸಹ ನಾನು ನೆಕ್ಸ್ಟ್ ನನ್ನ ವಿಡಿಯೋದಲ್ಲಿ ಹಾಕಲಿಕ್ಕೆ ಟ್ರೈ ಹಾಕ್ತೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ನೋಡಿ. ಈಗ ಏನು ಮಾಡಬೇಕಂದ್ರೆ ನೋಡಿ, ರೊಟ್ಟಿನೂ ರೆಡಿಯಾಗಿದೆ. ಇದಕ್ಕೆ ಕುಬೂಸ್ ಅಂತ ಹೇಳ್ತೀವಿ ನಾವು, ಕುಬೂಸ್ ಅಂತ ಹೇಳೋದು ಯಾವಾಗಲೂ. ಇದಕ್ಕೆ ಅರೇಬಿಯನ್ ಬ್ರೆಡ್ ಅಂತ ಹೇಳ್ತಾರೆ, ಕೆಲವರು ಕುಬೂಸ್ ಅಂತ ಹೇಳ್ತಾರೆ ನೋಡಿ. ಈ ರೀತಿ ಬಟರ್ ಪೇಪರ್ ಸಿಗುತ್ತೆ ಹೊರಗಡೆ, ತುಂಬ ಈಸಿಯಲ್ಲಿ ಸಿಗುತ್ತೆ. ಬಟರ್ ಪೇಪರ್ ಅಂತ ಹೇಳ್ತೀವಿ, ದೊಡ್ಡ ಶೀಟ್ ಸಿಗುತ್ತೆ. ಅದನ್ನು ಈ ರೀತಿ ನಾವು ಕಟ್ ಮಾಡಿಟ್ಟಿದ್ವಿ. ಇದಕ್ಕೆ ಫಸ್ಟ್ ಈಗ ನಾನು ಮಯೋನೈಸ್ ಅಂತ ಹೇಳ್ತೀವಿ ನೋಡಿ, ಅದನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಸ್ಪ್ರೆಡ್ ಮಾಡಿದ ಮೇಲೆ ಇದಕ್ಕೆ ನಾವೀಗ ಮಿಕ್ಸ್ ಮಾಡಿದ್ದೆ ಮಸಾಲ ಉಂಟು ನೋಡಿ, ಚಿಕನ್ ಮಸಾಲ, ಇದನ್ನೀಗ ಇದಕ್ಕೆ ಹಾಕ್ತಾಯಿದ್ದೀನಿ ನಾನು ಈ ರೀತಿ ಮಧ್ಯದಲ್ಲಿ. ಹಾಗೂ ಇದನ್ನು ಈ ರೀತಿ ಫೋಲ್ಡ್ ಮಾಡೋದು ನೋಡಿ, ಈ ರೀತಿ ಫೋಲ್ಡ್ ಮಾಡಿದರೆ ಆಯಿತು. ಆಮೇಲೆ ಟೈಟಲ್ಲಿ ಫೋಲ್ಡ್ ಮಾಡಿ ಈ ರೀತಿ ಒಳಗೆ ಹೀಗೆ ಹಾಕಿದರೆ ಆಯಿತು. ನಾನೀಗ ಇನ್ನೊಂದು ನಿಮಗೆ ಮಾಡಿ ತೋರಿಸ್ತೀನಿ ನೋಡಿ. ಬಟರ್ ಪೇಪರ್ ಇಡೋದು, ಕುಬೂಸ್ ಇಡೋದು, ಅದರ ಮೇಲೆ ಮಯೋನೈಸ್ ಹಾಕೋದು,
ಆಮೇಲೆ ಚಿಕನ್ ಹಾಕೋದು, ಆಮೇಲೆ ಈ ರೀತಿ ಫಸ್ಟಿಗೆ ಇಟ್ಟು ಈ ಪೇಪರನ್ನು ಈ ರೀತಿ ತಗೊಂಡು ಹೀಗೆ ಟೈಟಲ್ಲಿ ರೌಂಡ್ ಮಾಡಿ ಕೆಳಗಡೆ ಉಂಟು ನೋಡಿ ಪೋರ್ಷನ್, ಅದನ್ನು ಈ ರೀತಿ ಒಳಗೆ ಹಾಕೋದು. ಇಷ್ಟೇ, ಪ್ಯಾಕಿಂಗ್ ಮಾಡ್ತೀವಿ ನೋಡಿ ಅದೇ ರೀತಿ ನೋಡಿ ಈ ರೀತಿ ಒಳಗೆ ಹಾಕೋದು. ಆಮೇಲೆ ಮೇಲಿದ್ದನ್ನು ಈ ರೀತಿ ಮಾಡೋದು. ನೀವು ಬೇಕಿದ್ರೆ ಪನ್ನೀರ್, ನೀವು ವೆಜ್ ಆದರೆ ನೀವು ಪನ್ನೀರ್ ಶವರ್ಮ ಈ ರೀತಿ ಮಾಡ್ಬೋದು. ಪನ್ನೀರನ್ನು ಹಾಕಿ, ಚಿಕನ್ ಬದಲು ನೀವು ಪನ್ನೀರನ್ನು ಹಾಕಿದರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಓಪನ್ ಮಾಡಿ ತೋರಿಸ್ತಿದ್ದೀನಿ ನಾನು ಈಗ ನಾನು ಒಂದು ಬೈಟ್ ತಿಂದು ನಿಮಗೆ ತೋರಿಸ್ತೀನಿ ನೋಡಿ. ಒಳಗಡೆ ಈ ರೀತಿ ಚೆನ್ನಾಗಿದೆ. ಓಕೆ, ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಹಾಗೂ ತುಂಬ ಟೇಸ್ಟಿಯಾಗಿರುತ್ತೆ. ನಿಮಗೆ ಲೈಕ್ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್.